Walkathon and free hepatitis screening mark World Hepatitis Day in Bangalore, 28th July 2025. On the occasion of World Hepatitis Day, Karnataka Gastro Center, in collaboration with Lions International District 317A and partner institutions, successfully organized a vibrant walkathon and free hepatitis B and C screening camp at its Nagpura premises. This initiative echoed the WHO 2025 World Hepatitis Day theme, Hepatitis, Let's Break It Down, by promoting public awareness. ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಬಹುಶಃ ಇದು ಒಂದೇ ಇರ್ತಕ್ಕಂಥದ್ದನ್ನ ನಾನು ತಿಳ್ಕೊಂಡಿದ್ದೇನೆ. ಇದು ಪ್ರಾರಂಭ ಆದಮೇಲೆ ಸಾವಿರಾರು ಜನರ ಪ್ರಾಣವನ್ನು ಉಳಿಸಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೇವೆ. ನಾವು ಡಾಕ್ಟರ್ಸ್ಗಳಿಗೆ ಕೊಡ್ತಕ್ಕಂಥದ್ದು ಅವರು ನಾವು ಮನೆಯಲ್ಲಿ ದೇವರನ್ನ ನಮ್ಮ ತಂದೆ ತಾಯಿಯನ್ನ ಪೂಜೆ ಮಾಡ್ತೇವೆ. ನಮ್ಮನ್ನ ಉಳಿಸ್ಬೇಕು ಅಂತಕ್ಕಂಥದ್ದೇ ಡಾಕ್ಟರ್ಗಳೇ ಹೋದಾಗ ಉಳಿಸ್ತಕ್ಕಂಥದ್ದು. ನಾನು ಮೇಡಮ್ ಅವ್ರಿಗೆ ಹೇಳಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಬೋರ್ಡ್ಗಳು ಹಾಕೊಂಡು ನಾವು ಪ್ರತಿದಿನ ಟಿವಿನಲ್ಲಿ ಪೇಪರಲ್ಲಿ ನೋಡ್ತಿದ್ದೇವೆ. ಬೇರೆ ಬೇರೆ BMS ಹಾಕೊಂಡು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಇದನ್ನು ಅವರು ಆ ಪದವಿನೇ ಪಡೆದಿರೋದಿಲ್ಲ, ಆ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಆಗಿರ್ತದೆ. ಅನೇಕ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಆ ಥರ ಟ್ರೀಟ್ಮೆಂಟ್ ಕೊಡ್ತಿರ್ತಕ್ಕಂಥದ್ದನ್ನ ಪ್ರಾಣ ತಗ್ಗಿಯೋರು ಅವರು ಇಲ್ಲಿರ್ತಕ್ಕಂಥ MBBS ಮಾಡಿರ್ತಕ್ಕಂಥದ್ದು, MS ಮಾಡಿರ್ತಕ್ಕಂಥದ್ದು ಅಲ್ಲ, ನಕಲಿ ವೈದ್ಯರ ಆವಳಿ ಇಡೀ ರಾಜ್ಯದಲ್ಲಿ ತಪ್ಪಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾರು ನಿಜವಾಗಿ MBBS ಮಾಡಿ, MD ಮಾಡಿ, MS ಮಾಡಿ, ನರ್ಸಿಂಗ್ ಮಾಡಿ ಇದನ್ನು ಮಾಡ್ತಾರೆ, ಅವರು ನಿಜವಾಗಿ ಅವರು ದೇವರ ಸಮಾನ ನೋಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಭಾವಿಸಿದ್ದೇನೆ. ನಾನು ಡಾಕ್ಟರ್ ಅಲ್ಲ, ನನ್ನ ಮಕ್ಕಳು ಡಾಕ್ಟ್ರು. ನಾನು ಶಾಸಕನಾದ ಮೇಲೆ ನನ್ನ ಕುಟುಂಬದಲ್ಲಿ ಕಿಡ್ನಿ ಸಮಸ್ಯೆ ಆಯಿತು, ನನ್ನ ಪತ್ನಿಗೆ ಆಯಿತು. ನಾನು ಡಾಕ್ಟ್ರು ಕಾಲೊಂದು ಹಿಡಿದಿಲ್ಲ. ನನಗೆ ಸಹಾಯ ಮಾಡ್ತಕ್ಕಂಥವ್ರು ಡಾಕ್ಟರ್ ಸತೀಶ್ ಅವರು. ನಾನು ಪ್ರತಿದಿನ ಪೂಜೆ ಮಾಡ್ತೀನಿ ಅವ್ರನ್ನ, ಡಾಕ್ಟರ್ ಸತೀಶ್ ಅವ್ರನ್ನ ಪ್ರತಿದಿನ ಪೂಜೆ ಮಾಡ್ತಾನೆ, ಅವರ ಪತ್ನಿ. ಬಹುಶಃ ಇಲ್ಲಿ ನೀವು ಯಾರೇ ಹೋಗ್ಲಿ, ನಿಮಗೆ ಹೊರ ದೇಶದಿಂದ ಬಂದಿರತಕ್ಕಂಥ ಕಿಡ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಇಲ್ಲಿ ಯಾರು ಹೋದ್ರೂ ಕೊಡೋದಿಲ್ಲ. ಇಲ್ಲಿವರೇ ಡಾಕ್ಟರ್ಗಳಿದ್ದಾರೆ, ಇಲ್ಲಿ ಯಾರು ಹೋದ್ರೂ ಕೊಡೋದಿಲ್ಲ. ಅದರ ಎಕ್ಸ್ಪೀರಿಯನ್ಸ್ ನನಗಿದೆ. ಬಂತು 1992ರಲ್ಲಿ ನಮ್ಮ ನರ್ಸಸ್ಸು, ನಮ್ಮ ಸಿಸ್ಟರ್ಸು, ನಮ್ಮ ಡಾಕ್ಟರ್ಸು ಎಲ್ಲರೂ ಚೆನ್ನಾಗಿರ್ಬೇಕಂತ ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡಿಸ್ದೆ. ನಮ್ಮ ಯಜಮಾನಿಗೂ ಕೊಡೋಕ್ಕೆ ತಂದು ಇಟ್ಕೊಂಡಿದ್ದೆ. ಆದರೆ ಅವರು ನಾಳೆ ಅಂದ್ಕೊಂಡು ಮಾಡಿಸ್ಕೊಳ್ಳೇ ಇಲ್ಲ. ಅವ್ರಿಗೆ ಕಾಯಿಲೆ ಇದೆ ಅನ್ನೋದು ಗೊತ್ತಾಗಲಿಲ್ಲ. ಯಾವಾಗ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಹೋದ್ರು ಆವಾಗ ವೈರಲ್ ಲೋಡ್ ತುಂಬ ಇದೆ, 2 crores ಅಂತಂದಾಗ ಗಾಬರಿ ಆಗಿಬಿಟ್ಟು ಫಸ್ಟ್ ಡಯಾಗ್ನೋಸಿಸ್ ಮಾಡಿದ್ದು ಉಮೇಶ್ ಅವರು. ಆದರೆ ಆವಾಗ ಇಂಟರ್ಫೆರಾನು ಅದು ಇದು ಬಿಟ್ಟರೆ ಬೇರೆದಿರಲಿಲ್ಲ. ಅವೆಲ್ಲ ಅತ್ಯಂತ ಭಯಂಕರ ಸೈಡ್ ಇಫೆಕ್ಟ್ಸ್ ಇತ್ತು. ಹಾಗಾಗಿ ಕೊನೆಗೆ ಅವ್ರಿಗೆ ಸಿರೋಸಿಸ್ ಆದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಅಂತ ಡೆಲ್ಲಿಗೆ ಹೋಗಿ ಚೆನ್ನೈಗೆ ಹೋಗಿ ಎಲ್ಲ ಮಾಡಿದ್ರು ಕೂಡ ಆಗಲಿಲ್ಲ. ಆದರೆ ಇವತ್ತು ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ, ಆವಾಗ 25-50 ಲಕ್ಷ ಖರ್ಚು ಮಾಡಬೇಕಾಗಿತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ. ಇವತ್ತು ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ 4 ಲಕ್ಷಕ್ಕೆ ಮಾಡ್ತೇವೆ. ಯಾರಿಗಾದ್ರೂ ಗೊತ್ತಿದೆಯಾ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ? ಗೊತ್ತು ಅಂತ ಹೇಳಿ, ಗೊತ್ತಿದ್ರೆ, ಇಲ್ಲಾಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಓಕೆ, ಇವತ್ತು ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಅನ್ನ ಆಚರಿಸ್ತಾ ಇದ್ದೇವೆ. ವರ್ಲ್ಡ್ ಹೆಪಟೈಟಿಸ್ ಡೇ ಅನ್ನ ಯಾಕೆ ಆಚರಿಸ್ತಾ ಇದ್ದೀವಿ? ಪ್ರತಿ 28ನೇ ಜುಲೈ ಅನ್ನೋದು ಗೊತ್ತಿದೆಯಾ? ಯಾಕೆ ಅಂತ ಹೇಳಿದ್ರೆ, ಹೆಪಟೈಟಿಸ್ ಅನ್ನೋದು ಒಂದು ಕಾಮಾಲೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಎಲ್ರಿಗೂ ಅದು ಕುಡಿತದಿಂದ ಬರ್ತದೆ ಅಂತ ಗೊತ್ತು. ಆದ್ರೆ ಹೆಪಟೈಟಿಸ್ B, ಹೆಪಟೈಟಿಸ್ C ಅಂತ ವೈರಸ್ಗಳಿಂದ, ಸೋಂಕಿನಿಂದ ಬರ್ತದೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವಿಲ್ಲೆಲ್ಲ ಸೇರಿದ್ದೇವೆ. ಯಾಕೆ ಈ ಹೆಪಟೈಟಿಸ್ B, ಈ ವೈರಸ್ಗಳಿಂದ ಬರುವಂತ ಜಾಂಡಿಸ್ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ.